ಮಂಡ್ಯದ ಕೆ.ವಿ. ಶಂಕರಗೌಡ ಸಭಾಂಗಣ ಕರ್ನಾಟಕ ಸಂಘ ಸ್ಟೇಡಿಯಂ ಹತ್ರ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಏನು ಹೇಳಿದ್ರೆ, ಸ್ಥಳ ಸಮುದಾಯಗಳ ಪ್ರಗತಿಪರ ಚಿಂತಕರಿಗೆ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮ ಉದ್ದೇಶ ಪ್ರಗತಿಪರ ಚಿಂತಕರು ಹಾಗೂ ನಿವೃತ್ತ ಮುಖ್ಯ ಪಶು ವೈದ್ಯಾಧಿಕಾರಿ ಆಡಳಿತ ವಿಭಾಗ ಮೈಸೂರಲ್ಲಿ ಡಾಕ್ಟರ್ ಮಾಪು ಪೂರ್ಣಾನಂದರವರು ನಿವೃತ್ತಿ ಹೊಂದಿರುವುದರಿಂದ ಹಾಗೂ ಮಾಪು ಪೂರ್ಣಾನಂದರವರಿಗೆ 60 ವರ್ಷಗಳ ತುಂಬಿದ ಪ್ರಯುಕ್ತ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಮಳವಳ್ಳಿಯ ಡಾಕ್ಟರ್ ಪುಟ್ಟಮಾದಯ್ಯ ಹಾಗೂ ದೇವಮ್ಮರವರ 6 ಮಕ್ಕಳಲ್ಲಿ ಕೊನೆಯ ಮಗರಾಗಿ ಜನಿಸಿದ ಪೂರ್ಣಾನಂದರವರು ವ್ಯಕ್ತಿತ್ವ ಹೊಂದಿದ್ದು ಜನಾಕರ್ಷಣೀಯ ವ್ಯಕ್ತಿಯಾಗಿದ್ದವರು. ಪೂರ್ಣಾನಂದವರ ಸುಖಿ ಜೀವನ ಹೀಗಿದೆ. ಪತ್ನಿ ಡಾಕ್ಟರ್ ಗಾಯತ್ರಿ ಹಾಗೂ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ತನ್ಮಯಾನಂದ್ MBBS ಸೆಕೆಂಡ್ ಇಯರ್ ಮಾಡುತ್ತಿರುವ ಸಮಷ್ಟಿ ಮಗಳೊಂದಿಗೆ ಸುಖ ಜೀವನ ನಡೆಸುತ್ತಾ ಸಮಾಜದ ಹಲವಾರು ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಸಮಯವನ್ನ ನೀಡುತ್ತಾ ತಮ್ಮ ವೃತ್ತಿಪರ ಜೀವನದಲ್ಲೂ ಯಾವುದೇ ರೀತಿಯ ಕಳಂಕ ತರದೆ ಕಳಂಕ ರಹಿತವಾಗಿ ಸೇವೆಯನ್ನ ಮಾಡಿದ ವ್ಯಕ್ತಿ ಡಾಕ್ಟರ್ ಪೂರ್ಣಾನಂದ್. ನೇರ ನಿಷ್ಠೂರವಾದಿ ನಿಜಶರಣ ಅಂಬಿಗರ ಚೌಡಯ್ಯನ ಕುಲದಲ್ಲಿ ಹುಟ್ಟಿದ ಡಾಕ್ಟರ್ ಪೂರ್ಣಾನಂದ್ ಅಂಬಿಗರ ಚೌಡಯ್ಯನ ರೀತಿಯಲ್ಲೇ ನಿಜಶರಣವಾಗಿ ಆಧುನಿಕ ಕಾಲದ ಅಂಬಿಗರ ಚೌಡಯ್ಯನ ರೀತಿಯಲ್ಲಿ ತನ್ನ ಕಾರ್ಯವನ್ನ ಸಂಘಟನೆಯನ್ನ ಮಾಡುತ್ತಾ ಸಮಾಜವನ್ನ ಒಂದುಗೂಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿಕಾಸ ಸಭೆ ಎನ್ನುವುದರ ಮೂಲಕ ಸಾಮಾಜಿಕ ಸಂಘಟನೆಗೆ ಮುಂದಾದ ವ್ಯಕ್ತಿ. ಬಿಜಾಪುರದ ತಾಳಿಕೋಟೆಯ ಬಳಗನೂರು ಕ್ರಾಸಿನ ಕುವೆಂಪು ವಿದ್ಯಾಸಂಸ್ಥೆಯಲ್ಲಿ ಮೊದಲ ವಿಕಾಸ ಸಭೆ ಪ್ರಾರಂಭಗೊಂಡು ಇಡೀ ರಾಜ್ಯಾದ್ಯಂತ ಹರಪನಹಳ್ಳಿ, ಸಿರುಗುಪ್ಪೆ, ಸಂಡೂರು, ಬಳ್ಳಾರಿ, ಶಿವಮೊಗ್ಗ, ಸಾಗರ, ಮೈಸೂರು, ಮಂಡ್ಯ, ಮಳವಳ್ಳಿ ಹೀಗೆ ರಾಜ್ಯದ ಹಲವು ಭಾಗಗಳಿಗೆ ಸಮಯವನ್ನ ನೀಡುತ್ತಾ ತನ್ನದೇ ಆದ ವಾಕ್ಚಾತುರ್ಯದಿಂದ ಯುವ ತಂಡವನ್ನು ಕಟ್ಟಿ ಹಳೆ ಬೀರು ಹೊಸ ಚಿಗುರು ಎನ್ನುವ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಕೆಲಸವನ್ನ ಮಾಡುತ್ತಾ ಸಾಗುತ್ತಾರೆ ಡಾಕ್ಟರ್ ಪೂರ್ಣಾನಂದ್. ಡಾಕ್ಟರ್ ಪೂರ್ಣಾನಂದ್ ಅವರು ತಿಳಿಸುವ ಹಾಗೆ, ಗಂಗಾ ಕುಲದ ಮಕ್ಕಳು ಗಂಗೆಯ ಮಕ್ಕಳಾಗಿ ಮೂಲ ವೃತ್ತಿಯನ್ನ ಬಿಡಬಾರದು. ಮೂಲ ವೃತ್ತಿಯನ್ನು ನಡೆಸಿಕೊಂಡು ಹೋಗುವ ಸಲುವಾಗಿ ರಾಷ್ಟ್ರೀಯ ಮೀನುಗಾರರ ಸಂಘವನ್ನ ಕರ್ನಾಟಕದಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಮುಖರಾಗಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಕೇವಲ ಕರ್ನಾಟಕ ರಾಜ್ಯವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಹರಿಯಾಣ, ಪಾಂಡಿಚೇರಿ, ರಾಜಸ್ಥಾನಗಳಲ್ಲೂ ಸಹ ತಮ್ಮ ವೃತ್ತಿಯ ಮೂಲಕ ಅಶ್ವಾರೋಹಿ ದಳದ ಕ್ರೀಡಾಪಟುಗಳೊಂದಿಗೆ ತಮ್ಮ ಸೇವೆಯನ್ನು ನೀಡುತ್ತಾ ಅಲ್ಲೂ ಸಹ ಹಲವಾರು ಪದಕಗಳನ್ನು ತರುವಲ್ಲಿ ಕಾರಣೀಭೂತರಾಗಿರುತ್ತಾರೆ. ಸಮಾಜ ಸಂಘಟನೆ ವಿಷಯ ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಕೇಂದ್ರದ ಸಚಿವರನ್ನ ಹಾಗೂ ಸಮಾಜಕ್ಕೆ ನ್ಯಾಯಕ್ಕಾಗಿ ದೆಹಲಿಯ ತನಕ ಹೋಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಪೂರ್ಣಾನಂದ್. ತಾನು ಹುಟ್ಟಿದ ಸಮಾಜಕ್ಕೆ ಏನನ್ನಾದರೂ ನೀಡಲೇಬೇಕೆಂಬ ಛಲದಿಂದ ಸಮಾಜವನ್ನ ಎಸ್ಟಿ ಮಾಡಬೇಕು ಎಂಬ ಹೋರಾಟದಲ್ಲಿ ಸಮಾಜದ ಬಂಧುಗಳ ಜೊತೆ ಸೇರಿ ದೆಹಲಿಗೆ ಪ್ರವಾಸ ಮಾಡಿ ದೆಹಲಿಯಲ್ಲಿರುವ ಕೇಂದ್ರ ಸಚಿವರನ್ನ ಭೇಟಿ ಮಾಡುವ ಕೆಲಸವನ್ನು ಮಾಡುತ್ತಾರೆ. ದೇವರಾಜ್ ಅರಸುರವರ ಅನುಯಾಯಿಯಾಗಿ ಅರಸು ಪ್ರಜ್ಞೆಯ ಪೂರ್ಣಾನಂದ್ರವರು ಸಂಪೂರ್ಣವಾಗಿ ಹಿಂದುಳಿದ ವರ್ಗದ ಜನಕ್ಕಾಗಿ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಕ್ರೀಡಾಪಟುಗಳಾಗಿಯೂ ಹಾಗೂ ಹೋರಾಟಗಾರರಾಗಿ, ಪ್ರಗತಿಪರ ಚಿಂತಕರಾಗಿ, ಸಮಾಜ ಸುಧಾರಕರಾಗಿ ಈ ಪೂರ್ಣಾನಂದರವರ ಸೇವೆ ಅಮೋಘವಾದದ್ದು.
ಮೂಲ ಅಹಿಂದ ಸಂಸ್ಥಾಪಕರ ಪ್ರಮುಖರ ಲಿಸ್ಟಿನಲ್ಲಿ ಡಾಕ್ಟರ್ ಪೂರ್ಣಾನಂದರವರು ಒಬ್ಬರು. ಪ್ರಯೋಗ ರಂಗ ತಂಡದ ಮೂಲಕ ಹಲವಾರು ಬೀದಿ ನಾಟಕಗಳನ್ನು ಮಾಡುತ್ತಾ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ತಮ್ಮದೇ ಆದ ಮಾತಿನ ಶೈಲಿಯಲ್ಲಿ ನೇರವಾಗಿ ಕಟುವಾಗಿ ಟೀಕಿಸುತ್ತಾ ಬಂದಂತ ವ್ಯಕ್ತಿ 60 ವಸಂತಗಳನ್ನು ಪೂರೈಸಿದ್ದಾರೆ. ಆ 60 ವರ್ಷಗಳ ನೆನಪನ್ನು ಉಳಿಸಿಕೊಳ್ಳಲು ಸ್ಥಳ ಸಮುದಾಯಗಳ ಪ್ರಗತಿಪರ ಚಿಂತಕರಿಗೆ ಗೌರವ ಸಮರ್ಪಣೆ ಎನ್ನುವ ಕಾರ್ಯಕ್ರಮವನ್ನ ಪೂರ್ಣಾನಂದರವರ ಅಭಿಮಾನಿ ಬಳಗದವರು ನಡೆಸುತ್ತಾ ಇದ್ದಾರೆ. ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ತನ್ನ ಸಮುದಾಯದ ಜೊತೆ ನಿಕಟವಾದ ಸಂಪರ್ಕ ಸಂಬಂಧವನ್ನ ಇಟ್ಟುಕೊಂಡು ಹಲವಾರು ಯೋಚನೆಗಳನ್ನ ಮಾಡಿ ಆ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಾ ಸಾಗಿರುವ ಪೂರ್ಣಾನಂದ್ ರಾಜ್ಯದಲ್ಲಿರುವ ಸಮಾಜ ಚಿಂತಕರು ಪ್ರಗತಿಪರ ಚಿಂತಕರ ಜೊತೆ ನಿಕಟವಾದ ಸಂಬಂಧವನ್ನ ಇಟ್ಟುಕೊಂಡ ಪೂರ್ಣಾನಂದ್ ಹಲವಾರು ಬಾರಿ ರಾಜ್ಯ ಪ್ರವಾಸ ಮಾಡುತ್ತಾ ಹಲವು ಸಂಘಟಕರ ಜೊತೆ ಸೇರಿ ಹಲವಾರು ವಿಷಯಗಳನ್ನು ಚರ್ಚಿಸುತ್ತಾ ಸಮಾಜ ಸುಧಾರಣೆಗೆ ಆಗಬೇಕಾದ ಕಾರ್ಯಗಳ ಜೊತೆ ಕೈ ಜೋಡಿಸುತ್ತಾ ಬರುತ್ತಾರೆ. ಮೀನುಗಾರರ ಸಮಸ್ಯೆಗಳು ಎದುರಾದರೆ ಮೀನುಗಾರರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಹಾಗೂ ಬೇಕಾದ ಮಾಹಿತಿ ಕಾರ್ಯಾಗಾರಗಳ ಬಗ್ಗೆ ನೇರವಾಗಿ ಚರ್ಚಿಸಿ ಕಾರ್ಯಾಗಾರಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಹೆಸರಿನಲ್ಲಿ ಆನಂದ ಹೊಂದಿರುವ ಪೂರ್ಣಾನಂದರವರಿಗೆ 60 ವರ್ಷಗಳು ಗತಿಸಿದ ಹಿನ್ನೆಲೆಯಲ್ಲಿ ನಾಳೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೆ.ವಿ. ಶಂಕರೇಗೌಡ ಸಭಾಂಗಣದಲ್ಲಿ ನಡೆಯುವಂತಹ ವಿಶೇಷವಾದಂತಹ ಸ್ಥಳ ಸಮುದಾಯಗಳ ಪ್ರಗತಿಪರ ಚಿಂತಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಡಾಕ್ಟರ್ ಪೂರ್ಣಾನಂದ್ ಅಭಿಮಾನಿ ಬಳಗದ ಪ್ರಮುಖರಾದ ಹಾಡ್ಯ ಉಮೇಶ್, ಡಾಕ್ಟರ್ ಟಿ ಗೋವಿಂದಯ್ಯ, ಡಾಕ್ಟರ್ ರಾಮಯ್ಯ, ಕಮರಾಜು ಮಳವಳ್ಳಿ, ಕೇಶವ ಮೊಳೆಗೊಪ್ಪಲು, ಕೆ.ಎಂ. ಪುಟ್ಸ್ವಾಮಿ, ಎಂ.ಪಿ. ಶ್ರೀಧರ್ ಹಾಗೂ ಇನ್ನಿತರರು ಕೇಳಿಕೊಂಡಿರುತ್ತಾರೆ. ಪ್ರಗತಿಪರ ಚಿಂತಕರು ಹಾಗೂ ನಿವೃತ್ತ ಮುಖ್ಯ ಪಶು ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಾಪು ಪೂರ್ಣಾನಂದರವರಿಗೆ 60ರ ಹುಟ್ಟು ಹಬ್ಬದ ಸಂಭ್ರಮದ ಪ್ರಯುಕ್ತ ನಡೆಯುತ್ತಿರುವ ಪ್ರಗತಿಪರ ಚಿಂತಕರುಗಳಿಗೆ ಸನ್ಮಾನ ಸಮಾರಂಭಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಶುಭ ಹಾರೈಸುವವರು ಗೌರವ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು, ರಾಷ್ಟ್ರೀಯ ಮೀನುಗಾರರ ಸಂಘ ಕರ್ನಾಟಕ.